ಅಲ್ಲಿ ತುಂಬಾ ಜನ ಬರ್ತಾ ಇರ್ತಾರೆ, ಕಂಟೆಸ್ಟೆಂಟ್ಸ್ ಅಲ್ಲದೆ ಕೆಲವೊಂದ್ಸತಿ ಗೆಸ್ಟ್ಗಳು ಎಲ್ಲ ಬರ್ತಾ ಇರ್ತಾರೆ. ಅಂಡ್ 1 ವೀಕ್ ಅಲ್ಲಿ ನಿಮ್ಮ ಕ್ಲೋಸ್ ಫ್ರೆಂಡ್ ನೀವು ಟ್ರಿಪ್ಪಿಗೆಲ್ಲ ಹೋಗಿದ್ರಿ ಜೊತೆಗೆ, ನಮ್ರತಾ ಅವ್ರು ಬರ್ತಾರೆ. ಬಟ್ ಅವ್ರು ಬಂದಾಗ ನಿಮ್ ಫೇಸ್ ಅಲ್ಲಿ ಅದೊಂದು ಸರ್ಪ್ರೈಸ್ ಅನ್ನೋದಕ್ಕಿಂತ ಒಂಥರ ಶಾಕ್ ಇರುತ್ತೆ. ಅಂದ್ರೆ ಅದೊಂಥರ ಫೀಲಿಂಗ್ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ, ಬಹುಶಃ ನಿಮಗಷ್ಟೇ ಗೊತ್ತಿರುತ್ತೆ ಅನ್ಸುತ್ತೆ. ಯಾಕೆ ಆತರ ಆಯ್ತು ಅವತ್ತು ಅಂತ? ಆಕ್ಚುಲಿ ನಾನು ನಮ್ರತಾ ಮಾತಾಡ್ತಾ ಇರ್ಲಿಲ್ಲ ಕೆಲವು ತಿಂಗಳು, ಆಲ್ಮೋಸ್ಟ್ ಇಯರ್. ಆ ಟ್ರಿಪ್ ಆದ್ಮೇಲೆ ಆಕ್ಚುಲಿ ಆ ಟ್ರಿಪ್ ಅಲ್ಲಿ ಒಂದ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಆಲ್ಮೋಸ್ಟ್ ಟ್ರಿಪ್ ಅಲ್ಲ, ಬರ್ಬೇಕಾದ್ರೆ 1 ಡೇ ಬಿಫೋರ್ ವಿ ಕೇಮ್ ಬ್ಯಾಕ್ ಒಂದ್ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇಟ್ಸ್ ಅ ವೆರಿ ಸಿಲಿ ರೀಸನ್, ತುಂಬಾ ಸಿಲಿ ರೀಸನ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ವಾಪಸ್ ಬಂದು ಮಾತಾಡೋದೇ ನಿಲ್ಸ್ಬಿಡ್ತೀವಿ. ಅಂದ್ರೆ ಇಬ್ರಲ್ಲಿ ಯಾರ ಮಧ್ಯೆ ಅದು ಬಂತು ಮಿಸ್ಅಂಡರ್ಸ್ಟ್ಯಾಂಡಿಂಗ್? ಇಬ್ರು ಓಕೆ, ತುಂಬಾ ಸಿಲ್ಲಿ ರೀಸನ್ಗೆ. ಆಮೇಲೆ ವಿ ಸ್ಟಾಪ್ ಟಾಕಿಂಗ್, ಲಿಟ್ರಲಿ ಸ್ಟಾಪ್ ಟಾಕಿಂಗ್. ಅವಳ ಹೌಸ್ ವಾರ್ಮಿಂಗಿಗೂ ಕರ್ದಿಲ್ಲ ನನ್ನ. ಸೊ ನನ್ಗೆ ಅದು ತುಂಬಾ ಬೇಜಾರಾಗೋಯ್ತು. ಬಿಕಾಸ್ ನಾನು ವಿಶಸ್ ಕಳ್ಸಿರ್ತೀನಿ ಇನ್ನೊಬ್ರು ಥ್ರೂ, ಇಂಡೈರೆಕ್ಟ್ಲಿ ವಿಶಸ್ ಕಳ್ಸಿರ್ತೀನಿ. ತುಂಬಾ ಕಷ್ಟಪಟ್ಟು ಅವಳು ಸಿಂಗಲ್ ಹ್ಯಾಂಡೆಡ್ ಆಗಿ ಮನೆ ತಗೊಂಡಿದ್ದಾಳೆ, ಒಳ್ಳೇದಾಗ್ಲಿ ಹೌಸ್ ವಾರ್ಮಿಂಗ್ಗೆ ಅಂತ. ಬಟ್ ಅವಳು ನಂಗೆ ಇನ್ವೈಟು ಮಾಡಿರಲ್ಲ. ತುಂಬಾ ಕೋಪ ಇರುತ್ತೆ ನನ್ಗೆ. ಬಟ್ ಟು ಬಿ ವೆರಿ ಆನೆಸ್ಟ್, ಬಿಗ್ ಬಾಸ್ ಮನೆ ಏನಿದೆಯಲ್ಲ, ಸಂಬಂಧಗಳ ವ್ಯಾಲ್ಯೂ ತುಂಬಾ ಚೆನ್ನಾಗಿ ಕಲ್ಸ್ಕೊಡುತ್ತೆ. ಬಿಕಾಸ್ ಹೊರಗಡೆ ಇರೋ ಫ್ರೆಂಡ್ಸ್ ನಮ್ಗೆ ಎಷ್ಟು ಕೇರ್ ಮಾಡ್ತಾರೆ. ಓಕೆ, ಅಟ್ ಲೀಸ್ಟ್ ಅಲ್ಲಿಂದ ಬಂದಾಗ ಏರ್ಪೋರ್ಟಿಗೆ ಬಂದಾಗ ಇಬ್ರು ಒಟ್ಟಿಗೆ ಹೋದ್ರ, ಇಲ್ಲ ಬೇರೆ ಬೇರೆ ಹೋಗ್ಬಿಟ್ರ? ಬೇರೆ ಹೋದ್ವಿ. ನಾ ಮಾತಾಡಿಸ್ತೀನಿ ಏರ್ಪೋರ್ಟ್ ಅಲ್ಲೆಲ್ಲ, ಕೇಳ್ತೀನಿ ಫೋನ್ ಮಾಡ್ಬೇಕಾ, ಡ್ರಾಪ್ ಮಾಡ್ಬೇಕಾ, ಅದೆಲ್ಲ ಕೇಳ್ತೀನಿ. ಅಪ್ಪ ಅಮ್ಮ ಬರ್ತಾ ಇದಾರೆ, ಅದೆಲ್ಲ ಮಾತುಕತೆ ಆಗಿ ಆಮೇಲೆ ವಿ ಸ್ಪ್ಲಿಟ್. ಬಟ್ ಅದೇ ನಮ್ರತಾ ಬಂದಾಗ ಐ ವಾಸ್ ವೆರಿ ಹ್ಯಾಪಿ. ಹೌದು, ಒಂದು ಫಸ್ಟ್ ಎಕ್ಸ್ಪ್ರೆಷನ್ ಅವರು ನಿಮ್ಮನ್ನ ತುಂಬಾ ಮಿಸ್ ಯು ಅಂತೆಲ್ಲ ಹೇಳಿ ಹಾಗೆ ಮಾಡಿ, ಅದೊಂಥರ ಚೆನ್ನಾಗಿತ್ತು ನೋಡೋದಕ್ಕೆ. ಎಸ್, ಐ ಮಿಸ್ಡ್ ಹರ್ ಅ ಲಾಟ್ ಆಕ್ಚುಲಿ. ತುಂಬಾ ಒಳ್ಳೆ ಫ್ರೆಂಡ್ ಆಗಿದ್ಲು ನನ್ಗೆ. ಐ ಥಿಂಕ್ ಐ ವಿಲ್ ಕಲರ್ಸ್ ಅಲ್ಲಿ ನಾಗಿನಿ ರಿಯೂನಿಯನ್ ಆಗ್ಬಿಡ್ತಾವತ್ತು. ಎಸ್ ಐ ಮಿಸ್ಡ್ ಹರ್. ಒಂದು ಫ್ಯಾಮಿಲಿ ಮೆಂಬರ್ ಬಂದಂಗೆ ಅನ್ಸ್ತು ನನ್ಗೆ. ಎಸ್.